ನೋಡಿ, ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾರೆ, ಅದಾದ ನಂತರ ಅದಕ್ಕೆ ತಕ್ಕನಾಗಿ ಯಾವುದೇ ರೀತಿಯ ವಿಚಾರಗಳನ್ನ ಮುಂದೆ ಪ್ರಸ್ತಾಪ ಮಾಡಲ್ಲ, ಯೂ ಟರ್ನ್ ಹೊಡಿತಾರೆ. ಇಂಥ ಕುಮಾರಸ್ವಾಮಿ ಅವರು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಅವರದ್ದೇ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇದ್ದಾರಂತೆ. ಕುಮಾರಸ್ವಾಮಿ ಅವರು ಈ ರೀತಿ ಮಾಡೋದ್ರಿಂದ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಕುಮಾರಸ್ವಾಮಿ ಅವರು ಈ ರೀತಿ ಆರೋಪ ಮಾಡ್ತಾ ಇರೋದ್ರ ಹತ್ರ ಏನಾದರೂ ಸಬೂಬ್ ಇದ್ರೆ ಅಥವಾ ನಿಜಕ್ಕೂ ಅವ್ರ ಹತ್ರ ಎವಿಡೆನ್ಸ್ ಇದ್ರೆ ಅದನ್ನ ಎಲ್ಲರ ಮುಂದೆ ಹೇಳ್ಬಿಟ್ರೆ ನಮ್ಮ ಪಕ್ಷಕ್ಕೆ ಒಳ್ಳೇದಾಗುತ್ತೆ. ಇದನ್ನ ಯಾಕೆ ಮಾಡ್ತಾ ಇಲ್ಲ ಕುಮಾರಸ್ವಾಮಿ ಅವರು? ಈ ಹಿಂದೆಯೂ ಕೂಡ ಪೆನ್ ಡ್ರೈವನ್ನ ತೋರಿಸಿದ್ರು, ಆದರೆ ಪೆನ್ ಡ್ರೈವ್ ಖಾಲಿ ಇತ್ತು ಅಂತ ಗೊತ್ತಾಗಿ ನಮಗೆ ಯಾವ ರೀತಿ ಅದು ಡ್ಯಾಮೇಜ್ ಆಯಿತು. ಈಗ ಹೆಬ್ಬೆಟ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಸುಧಾಕರ್ ಅವರ ಆರೋಗ್ಯದ ವಿಚಾರದಲ್ಲಿ ಹೆಬ್ಬೆಟ್ ಒತ್ತಿಸಿಕೊಳ್ಳುವಂತ ಮಾತು ಯಾಕೆ ಬಂತು ಅನ್ನುವಂಥ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ನಿಜಕ್ಕೂ ಆ ರೀತಿ ಇದೆ ಅಂತಂದ್ರೆ ಅದನ್ನ ಮಾಡಿದ ಯಾರು, ಯಾವ ಕಾರಣಕ್ಕಾಗಿ ಮಾಡಿದ್ರು, ಅವರ ಉದ್ದೇಶ ಏನಾಗಿತ್ತು, ಇದನ್ನ ಹೇಳಿಬಿಟ್ರೆ ಆಯ್ತು. ಇದು ಕುತ್ತಿಗೆ ಬಂದ ನಂತರ ಯೂ ಟರ್ನ್ ಹೊಡೆಯೋದು, ನಾನು ಆ ರೀತಿ ಹೇಳಿಲ್ಲ ಅಂತ ಸಮಜಾಯಿಷಿ ಕೊಡೋದು, ಇದು ಯಾಕೆ ಮತ್ತೆ ಮತ್ತೆ? ಯಾಕಂದ್ರೆ ಜನತಾ ದರ್ಶನ ಅನ್ನುವಂಥದ್ದು, ಗ್ರಾಮ ವಾಸ್ತವ್ಯ ಅನ್ನುವಂಥದ್ದನ್ನ ಮಾಡಿ ಹೆಸರಾದಂಥ ಕುಮಾರಣ್ಣ ಅವರು ಈಗ ಈ ರೀತಿ ಮಾಡಿ ತಮ್ಮ ಹೆಸರನ್ನ ಹಾಳು ಮಾಡ್ಕೋತಾ ಇದ್ದಾರೆ ಅಂತ ಅವರದ್ದೇ ಪಾರ್ಟಿಯ ಹಲವು ಕಾರ್ಯಕರ್ತರು ಮಾತಾಡ್ಕೋತಾ ಇದ್ದಾರಂತೆ. ರಾಜ್ಯ ರಾಜಕೀಯದಲ್ಲಿ ಹೊಸ ಬಾಂಬ್ ಸಿಡಿಸಿ ಕುಮಾರಸ್ವಾಮಿ ಸದ್ದು ಮಾಡ್ತಾ ಇದ್ದಾರೆ. ದಳಪತಿಯ ಹೆಬ್ಬೆಟ್ಟು ಮಾತು 10 ಆಯಾಮಗಳನ್ನಂತೂ ತೆರೆದಿಟ್ಟಿರೋದು ನಿಜ ಅಂತ. ಆದರೆ ಕುಮಾರಸ್ವಾಮಿ ಈಗ ಹೆಬ್ಬೆಟ್ ರಾಮಣ್ಣ ಅಂತ ಕರೆಸ್ಕೊಳ್ತಾ ಇರೋ ಹಿಂದಿನ ಅಸಲಿ ಮ್ಯಾಟರ್ ಏನು, ಒಳನೋಟದ ಒಳಗಣ್ಣಿಗೆ ಬಿದ್ದಿದ್ದೇನು? ಇಲ್ಲಿದೆ ಎಲ್ಲದಕ್ಕೂ ಉತ್ತರ. ನಾನು ಇನ್ನೊಬ್ಬರ ಸಾವಿನ ನಡುವೆ ಹೋರಾಟ ಮಾಡ್ತಿದ್ದಾಗ ಹಿರಿಯವರಾಗಲಿ ಇನ್ನೊಂದು ವಿಷಯದಲ್ಲಿ ಚರ್ಚೆ ಮಾಡಲ್ಲ. ಆದರೆ ಅಲ್ಲಿ ಒಳಗೆ ಏನು ನಡೀತಾ ಇದೆ ನೋಡಬೇಕಲ್ಲ. ಪಾಪ ಆ ವ್ಯಕ್ತಿ ಎಷ್ಟು ನೋವು ಅನುಭವಿಸ್ತಾ ಇದನ್ನೋ ಗೊತ್ತಿಲ್ಲ. ಇಲ್ಲ ಯಾವ ಕಾರಣಕ್ಕೋಸ್ಕರವಾಗಿ ಕೆಲವು ವಿಷಯಗಳನ್ನ ಮುಚ್ಚಿಟ್ಟಿದ್ದಾರೆ, ಇಲ್ಲ ಹೆಬ್ಬೆಟ್ಟು ಹೊತ್ತಿಸ್ಕೊಳ್ಳೋಕ್ಕೆ ಮುಚ್ಚಿಟ್ಟಿದ್ದಾರೋ, ಇವೆಲ್ಲ ಇತಿಹಾಸ ನೋಡಿದ್ದೀವಿ. ಯಾತಕ್ಕೋಸ್ಕರವಾಗಿ ತಳ್ತಾರೆ. ಯಾಕೆಂದ್ರೆ ನಾನು ಇಂಥ ವಿಷಯದಲ್ಲಿ ನಾನು ಚರ್ಚೆ ಮಾಡಲ್ಲ. ಆದರೆ ಕೆಲವು ವ್ಯಕ್ತಿಗಳೇನಿದ್ದಾರೆ ಇಂಥ ಸಮಯವನ್ನು ದುರ್ಬಳಕೆ ಮಾಡ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ಗಳಿದ್ದಾರೆ. ಯಸ್, ಕುಮಾರಸ್ವಾಮಿಯವರ ಬಾಯಿಂದ ಬಂದ ಇದೊಂದು ಪದ ಇವತ್ತು ಸಮಸ್ತ ರಾಜಕೀಯದಲ್ಲೇ ಹೈ ವೋಲ್ಟೇಜ್ ಕರೆಂಟ್ ಹರಿಸಿದಂಗಾಗಿದೆ. ಅಷ್ಟೇ ಅಲ್ಲ, ಕರುನಾಡಿನಾದ್ಯಂತ ಕುಮಾರಸ್ವಾಮಿಯನ್ನ ಸ್ವತಃ ಜೆಡಿಎಸ್ ಕಾರ್ಯಕರ್ತರೇ ಈಗ ಹೆಬ್ಬೆಟ್ ರಾಮಣ್ಣ ಅಂತ ಕರೆಯುವಂತಾಗಿದೆ. ಅದೇನೋ ಅಂತಾರಲ್ಲ, ಕಾಗೆ ಕುಂದ್ರೋದಕ್ಕೂ ಟೊಂಗೆ ಮುರಿಯೋದಕ್ಕೂ ಹಂಗಿರುತ್ತೆ ಕೆಲವೊಮ್ಮೆ ಕುಮಾರಸ್ವಾಮಿಯವರ ಮಾತುಗಳು. ಒಂದ್ ರೀತಿ ಸೂರ್ಯನಿಗೆ ಟಾರ್ಚ್ ಬಿಟ್ಟ ರೀತಿ ಸೌಂಡ್ ಮಾಡೋ ಕುಮಾರಣ್ಣರ ಇಂಥ ಮಾತುಗಳು ಮುಂದೆ ತಾರ್ಕಿಕ ಅಂತ್ಯ ಕಂಡಿದ್ದೇ ವಿರಳ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ. ಅದರಲ್ಲೂ ಹಾಲಿ ಸಚಿವರೊಬ್ಬರು ಸಾವು ಬದುಕಿನ ನಡುವೆ ಹೋರಾಟ ನಡೆಸಿರುವಾಗ ಏಕಾಏಕಿ ಸಿಡಿದ ಈ ಹೆಬ್ಬೆಟ್ ಬಾಂಬ್ 10 ರೀತಿಯಲ್ಲಿ ವಿಶ್ಲೇಷಿಸಲಾಗ್ತಿದೆ. ಗಾಳಿಯಲ್ಲಿ ಗುಂಡು ಹಾರಿಸಿದ್ರ ಕುಮಾರಸ್ವಾಮಿ. ಏನಿದು ಕ್ರೈಮ್ ಅಂಡ್ ರಾಜಕೀಯದ ಡೆಡ್ಲಿ ಕಾಂಬಿನೇಷನ್? ನಿಮಗೆಲ್ಲ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಅವತ್ತು ವಿಧಾನಸೌಧದ ಹೆಬ್ಬಾಗಿಲಲ್ಲೇ ನಿಂತು ಕುಮಾರಸ್ವಾಮಿ ತಮ್ಮ ಜೇಬಿಗೆ ಕೈ ಹಾಕಿದ್ರು. ಅರೇ ಇದೇನಪ್ಪ ದಳಪತಿ ಅದೆಂತ ಆಟಂ ಬಾಂಬ್ ಸಿಡಿಸ್ತಾರೆ ಅಂತ ಸ್ಥಳದಲ್ಲಿದ್ದವರೆಲ್ಲ 2 ಹೆಜ್ಜೆ ಹಿಂದೆ ಸರಿದಿದ್ರಂತೆ. ಬಟ್ ಕುಮಾರಣ್ಣ ಮಾತ್ರ ಇಲ್ಲಿ ನೋಡಿ, ಈ ಜೇಬಲ್ಲಿ ಒಂದು ಪೆನ್ ಡ್ರೈವ್ ಇದೆ, ಸಮಯ ಬಂದಾಗ ರಿಲೀಸ್ ಮಾಡ್ತೀನಿ, ಅವತ್ತು ಈ ಸರ್ಕಾರವೇ ಮನೆಗೆ ಹೋಗುತ್ತೆ ಅಂತಿದ್ರು. ಬಟ್ ಅದ್ಯಾವ ಪೆನ್ ಡ್ರೈವೋ ದೇವರಾಣೆ ಅದರಲ್ಲೇನಿತ್ತೋ. ಹಾಗಂತ ಇವತ್ತಿನವರೆಗೂ ಈ ಪೆನ್ ಡ್ರೈವ್ ಬಾಂಬ್ ಯಾಕೆ ಸಿಡಿದಿಲ್ವೋ? ಬೆಂಗಳೂರಿಂದ HDK ದೆಹಲಿಗೆ ಹೋದ್ರೂ ಅದಕ್ಕಿನ್ನೂ ಅವರ ಅಭಿಮಾನಿಗಳೇ ಉತ್ತರ ಹುಡುಕುತ್ತಿದ್ದಾರಂತೆ. ಹಾಗಂತ ಈ ರಾಜಕೀಯ ಅನ್ನೋ ಏಜ್ ಓಲ್ಡ್ ರಣರಂಗದಲ್ಲಿ ಎಲ್ಲರದ್ದೂ ಒಂಥರ ಸಮಪಾಲು ಸಮಬಾಳು ಲೆಕ್ಕಾಚಾರಗಳಂತೆ. ಅದೇನೋ ಅಂತಾರಲ್ಲ, ನೀನು ಅತ್ತಂಗ್ ಮಾಡು ನಾನು ಸತ್ತಂಗ್ ಮಾಡ್ತೀನಿ, ಹಾಗೆ. ಯಾಕಂದ್ರೆ ರಾಜಕೀಯ ಗಣಿತವನ್ನೇ ಶರಬತ್ ಮಾಡಿ ಕುಡಿದವರೇ ಹೇಳುವಂತೆ ಈ ಕ್ರೈಮ್ ಮತ್ತು ರಾಜಕೀಯದ್ದು ವಿಸ್ಕಿ ನೀರಿನ ಸಂಬಂಧವಂತೆ. ಸುಧಾಕರ್ ವಿರುದ್ಧ ಏನಿದು ಹೆಬ್ಬೆಟ್ ಬಾಂಬ್? ಜವಾಬ್ದಾರಿಯುತ ಮಂತ್ರಿಗಳಿಂದಲೇ ಬೇಜವಾಬ್ದಾರಿಯ? ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಜನತಾ ದರ್ಶನ ಮಾಡಿ ಜನಮನದಲ್ಲಿ ತಮ್ಮದೇ ಇಮೇಜ್ ಮೂಡಿಸಿದವರು ಕುಮಾರಸ್ವಾಮಿ.
ಇಂಡಿಯಾ ಅಂದ್ರೆ ಮಂಡ್ಯ, ಮಂಡ್ಯ ಅಂದ್ರೆ ಇಂಡಿಯಾ ಅನ್ನೋ ಖ್ಯಾತಿಯ ಕ್ಷೇತ್ರದಿಂದ ಆರಿಸಿ ಬಂದೀಗ ಮೋದಿಯ ಪವರ್ಫುಲ್ ಕ್ಯಾಬಿನೆಟ್ನ ಅವಿಭಾಜ್ಯವಾಗಿದ್ದಾರೆ. ಇಂಥ ಕುಮಾರಸ್ವಾಮಿ ಗಾಳಿಯಲ್ಲಿ ಗುಂಡು ಹೊಡೆದು ಬಿಟ್ರ ಅನ್ನೋ ಗುಮಾನಿ ಆವರಿಸಿದೆ. ಹಿಂದಿಲ್ಲ ಮುಂದಿಲ್ಲ ಅನ್ನೋ ಲೆಕ್ಕದಲ್ಲಿ ಹೆಬ್ಬಟ್ಟಿನ ಗುಟ್ಟು ರಟ್ಟಾಗಿಸದೆ ಮಾತನಾಡೋದು ಎಷ್ಟು ಸರಿ ಅಂತವ್ರೆ ದಳಮನೆಯ ಆರಾಧಕರು. ಅದೇನೋ ಅವ್ಯವಹಾರವಂತೆ, ಅದಿನ್ಯಾರನ್ನೋ ಟಾರ್ಗೆಟ್ ಮಾಡಿ ಬಾಣವಂತೆ, ಅದಕ್ಕೆ ಈ ಹೆಬ್ಬಟ್ ರಾಜಕೀಯವಂತೆ. ಅರೆ ಅಡ್ಡಗೋಡೆ ಮೇಲೆ ದೀಪವಿಟ್ಟು ಮಾತನಾಡೋದ್ಯಾಕೆ? ಅಂಥದ್ದೊಂದು ದೊಡ್ಡ ಅವ್ಯವಹಾರವೋ ಅಕ್ರಮವೋ ಇದ್ದಿದ್ದೇ ಆದ್ರೆ ಬನ್ರಿ ವಿಧಾನಸೌಧದ ಮುಂದೆ ಅದೇನಿದೆ ಅದನ್ನೆಲ್ಲ ಖುಲ್ಲಂ ಖುಲ್ಲ ತೆರೆದಿಡಬಹುದಲ್ವಾ? ನಿಜಕ್ಕೂ ಅದು ಜೆಡಿಎಸ್ಗೆ ಕ್ರೆಡಿಟ್ ಆಗುತ್ತಲ್ಲ ಅಂತ ತೆನೆ ಹೊತ್ತ ಮಹಿಳಾ ಪಕ್ಷದ ನಿಷ್ಠೆ ಕಾರ್ಯಕರ್ತರೇ ಡಿಮ್ಯಾಂಡ್ ಮಾಡ್ತವ್ರೆ. ರಾಜಕೀಯ ಲಾಭ ಅಂತ ಕುಟುಕಿದ್ದೇಕೆ ಡಿಕೆಶಿ? ಸುಮ್ಮನಿರದೆ ಕೈ ಕೊಟ್ಟು ಹಗ್ಗ ಕಟ್ಟಿಸಿಕೊಂಡ್ರ ಎಚ್ಡಿಕೆ? ಸುಮ್ಮನಿರದೆ ಕೆರೆದುಕೊಂಡು ಗಾಯ ಮಾಡಿಕೊಂಡ್ರು ಅನ್ನೋ ಮಾತೊಂದಿದೆ. ಅದ್ಯಾಕೋ ಡಿಕೆ ಶಿವಕುಮಾರ್ ಇದೇ ಧಾಟಿಯಲ್ಲೇ ಎಚ್ಡಿಕೆ ವಿರುದ್ಧ ಗುಡುಗಿದ್ದಾರೆ. ಯಾರೇ ಪಟ್ಟು ಏತಕ್ಕೆ ಪಟ್ಟು ಏನೋ ಗೊತ್ತಿದ್ರೆ ಅವರೇ ಹೇಳ್ಬೇಕು, ಫ್ಯಾಮಿಲಿ ಮೆಂಬರ್ಸ್ ಕೇಳಬೇಕು, ಇಲ್ಲ ಅವ್ರು ಕೇಳಬೇಕು. ಸಮ್ ಪ್ರಾಬ್ಲಮ್ ಇರಬೇಕು. ಕುಮಾರಸ್ವಾಮಿಗೆ ಅವ್ರ ಅನುಭವದ ಲೆಕ್ಕಾಚಾರದಲ್ಲಿ ಅವ್ರು ಮಾತಾಡ್ತಾರೆ. ಅವ್ರಿಗೇನು ಎಕ್ಸ್ಪೀರಿಯನ್ಸ್ ಅವ್ರು ಮಾಡ್ತಾರೆ. ರಾಜಕೀಯದಲ್ಲಿ ಅವ್ರ ಪಾಪ ಅವ್ರಿಗೆ ಕಾನ್ಶಿಯನ್ಸ್ ಇದ್ ಮೊದಲಿನ ರಾಜಕೀಯದ ಲಾಭಕ್ಕೋಸ್ಕರ ಅವ್ರು ಮಾತಾಡ್ತಾ ಇದ್ದಾರೆ ಹೊರತು ಅವರ ಘನತೆಗೆ ಅವರ ಹಿರಿತನಕ್ಕೆ ಅದು ಗೌರವ ಬರುವುದಿಲ್ಲ ಅಂತ. ಅವ್ರಿಗೇನೋ ಸಮಸ್ಯೆ ಇದೆ ಅಂತ ಕಾಲೆಳೆದಿರೋ ಡಿಸಿಎಂ ಹೆಬ್ಬಟ್ ರಾಮಣ್ಣ ನೋಡಿ ಮಾತಾಡಣ್ಣ ಅಂತ ಹೇಳಿದ್ದಾರೆ. ಅವತ್ತು ಪೆನ್ ಡ್ರೈವ್ ಹುಳ ಬಿಟ್ಟು ಡೆಲ್ಲಿ ಸೇರಿಕೊಂಡ ಕುಮಾರಣ್ಣ ಇವತ್ತು ಹೆಬ್ಬಟ್ ಹಿಟ್ ಅಂಡ್ ರನ್ ಕೇಸ್ನಲ್ಲಿ ಫಿಟ್ ಆಗ್ತಿದ್ದಾರಂತೆ. ರಾಜಕೀಯದಲ್ಲೇ ಮುಳುಗಿ ತೇಲಿರೋ ಕುಮಾರಸ್ವಾಮಿ ಅಂತವರು ಹೀಗೆ ತಾರ್ಕಿಕ ಅಂತ್ಯವಿಲ್ಲದ ಮಾತುಗಳನ್ನಾಡಿ ತೀರಾ ಬಾಲಿಶ ಎನ್ನುವಂತಾಗಬಾರ್ದು ಅಂತ ಅವರ ಪಕ್ಷದ ನಾಯಕರೇ ಮಾತಾಡಿಕೊಳ್ತಿದ್ದಾರೆ. ಅತ್ತ ಸುಧಾಕರ್ ಇನ್ನೂ ಚೇತರಿಕೆಗಾಗಿ ಹೋರಾಟ ನಡೆಸ್ತಿದ್ರೆ ಆಡಿದ ಮಾತು ಮನೆ ಕೆಡಿಸ್ತು ಅಂತ ಎಚ್ಡಿಕೆ ಹೆಬ್ಬಟ್ ಕಚ್ಚಿಕೊಳ್ತಿದ್ದಾರಂತೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾರೆ, ಅದಾದ ನಂತರ ಅದಕ್ಕೆ ತಕ್ಕನಾಗಿ ಯಾವುದೇ ರೀತಿಯ ವಿಚಾರಗಳನ್ನ ಮುಂದೆ ಪ್ರಸ್ತಾಪ ಮಾಡಲ್ಲ, ಯೂ ಟರ್ನ್ ಹೊಡಿತಾರೆ. ಇಂಥ ಕುಮಾರಸ್ವಾಮಿ ಅವರು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಅವರದ್ದೇ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇದ್ದಾರಂತೆ. ಕುಮಾರಸ್ವಾಮಿ ಅವರು ಈ ರೀತಿ ಮಾಡೋದ್ರಿಂದ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಕುಮಾರಸ್ವಾಮಿ ಅವರು ಈ ರೀತಿ ಆರೋಪ ಮಾಡ್ತಾ ಇರೋದ್ರ ಹತ್ರ ಏನಾದರೂ ಸಬೂಬ್ ಇದ್ರೆ ಅಥವಾ ನಿಜಕ್ಕೂ ಅವ್ರ ಹತ್ರ ಎವಿಡೆನ್ಸ್ ಇದ್ರೆ ಅದನ್ನ ಎಲ್ಲರ ಮುಂದೆ ಹೇಳ್ಬಿಟ್ರೆ ನಮ್ಮ ಪಕ್ಷಕ್ಕೆ ಒಳ್ಳೇದಾಗುತ್ತೆ. ಇದನ್ನ ಯಾಕೆ ಮಾಡ್ತಾ ಇಲ್ಲ ಕುಮಾರಸ್ವಾಮಿ ಅವರು? ಈ ಹಿಂದೆಯೂ ಕೂಡ ಪೆನ್ ಡ್ರೈವನ್ನ ತೋರಿಸಿದ್ರು, ಆದರೆ ಪೆನ್ ಡ್ರೈವ್ ಖಾಲಿ ಇತ್ತು ಅಂತ ಗೊತ್ತಾಗಿ ನಮಗೆ ಯಾವ ರೀತಿ ಅದು ಡ್ಯಾಮೇಜ್ ಆಯಿತು. ಈಗ ಹೆಬ್ಬೆಟ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಸುಧಾಕರ್ ಅವರ ಆರೋಗ್ಯದ ವಿಚಾರದಲ್ಲಿ ಹೆಬ್ಬೆಟ್ ಒತ್ತಿಸಿಕೊಳ್ಳುವಂಥ ಮಾತು ಯಾಕೆ ಬಂತು ಅನ್ನುವಂಥ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ನಿಜಕ್ಕೂ ಆ ರೀತಿ ಇದೆ ಅಂತಂದ್ರೆ ಅದನ್ನ ಮಾಡಿದ ಯಾರು, ಯಾವ ಕಾರಣಕ್ಕಾಗಿ ಮಾಡಿದ್ರು, ಅವರ ಉದ್ದೇಶ ಏನಾಗಿತ್ತು, ಇದನ್ನು ಹೇಳಿಬಿಟ್ರೆ ಆಯ್ತು. ಇದು ಕುತ್ತಿಗೆ ಬಂದ ನಂತರ ಯೂ ಟರ್ನ್ ಹೊಡೆಯೋದು, ನಾನು ಆ ರೀತಿ ಹೇಳಲ್ಲ ಅಂತ ಸಮಜಾಯಿಷಿ ಕೊಡೋದು, ಇದು ಯಾಕೆ ಮತ್ತೆ ಮತ್ತೆ? ಯಾಕಂದ್ರೆ ಜನತಾ ದರ್ಶನ ಅನ್ನುವಂಥದ್ದು, ಗ್ರಾಮ ವಾಸ್ತವ್ಯ ಅನ್ನುವಂಥದ್ದನ್ನ ಮಾಡಿ ಹೆಸರಾದಂಥ ಕುಮಾರಣ್ಣ ಅವರು ಈಗ ಈ ರೀತಿ ಮಾಡಿ ತಮ್ಮ ಹೆಸರನ್ನ ಹಾಳು ಮಾಡ್ಕೋತಾ ಇದ್ದಾರೆ ಅಂತ ಅವರದ್ದೇ ಪಾರ್ಟಿಯ ಹಲವು ಕಾರ್ಯಕರ್ತರು ಮಾತಾಡ್ಕೋತಾ ಇದ್ದಾರಂತೆ.